ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬೆಳಗ್ಗೆ 9 ಗಂಟೆ ಬಿಗ್ ಮಾರ್ನಿಂಗ್ ಅಲ್ಲಿ ಶ್ರೀಪಾದ್ ಪಾಟೀಲ್ ಅವರು ಒಂದು ಮಾತು ಹೇಳ್ತಾ ಇದ್ರು. ಔಟ್ ಆಫ್ ದಿ ಬಾಕ್ಸ್ ಚರ್ಚೆಯನ್ನು ಕೂಡ ಮಾಡಿದ್ರು. ಅಣ್ಣಾಮಲೈ ಅವ್ರಿಗೆ ಏನಾದರೂ ಕರೆ ಮಾಡ್ಬೋದಾ, ಆ ಚಾನ್ಸಸ್ ಇದೆಯಾ ಅಂತೇಳಿ. ಈಗ ಆ ಚಾನ್ಸಸ್ ಕಂಡು ಬರ್ತಾ ಇದೆ, ಖಾತ್ರಿ ಆಗಿದೆ. ಕೊಯಮತ್ತೂರು ಲೋಕಸಭಾ ಇನ್ಬಾಕ್ಸ್ ಆಗಿದೆ. ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಿಂದ ಸೋಲನ್ನು ಅನುಭವಿಸಿದ ಅಣ್ಣಾಮಲೈ ಅವರು 14,000 ಮತಗಳ ಅಂತರದಿಂದ ದೊಡ್ಡ ಮಟ್ಟದಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಿದ ತಮಿಳುನಾಡಲ್ಲಿ. ಈಗ ಅಣ್ಣಾಮಲೈ ಅವ್ರಿಗೂ ಕೂಡ ಕರೆ ಬಂದಿದೆ. ಪ್ರಧಾನಿ ಸಂಬಳದಲ್ಲಿ ಮಂತ್ರಿ ಆಗ್ತಾರಾ ಅಣ್ಣಾಮಲೈ? ಅಣ್ಣಾಮಲೈಗೆ ಪ್ರಧಾನಿ ಕಚೇರಿಯಿಂದ ಫೋನ್ ಕರೆ ಹೋಗಿದೆ. ಮೋದಿ ಜೊತೆ ಸಭೆಯಲ್ಲಿ ಭಾಗಿಯಾಗಬೇಕು ಬನ್ನಿ ಅಂತೇಳಿ ಕರೆ ಹೋಗಿದೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿರುವಂಥ ಅಣ್ಣಾಮಲೈ, ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಂತಹ ಅಣ್ಣಾಮಲೈ ಅವರು ಕರೆ ಬಂದ ತಕ್ಷಣ ಅವರು ಸಚಿವ ಸಂಪುಟದಲ್ಲಿ ಇರ್ತಾರೆ ಅಂತಲ್ಲ, ಕರೆ ಮಾಡಿದ್ದಾರೆ. ಹೋಗ್ತಾ ಇದ್ದಾರೆ ಅಣ್ಣಾಮಲೈ ಅವರು. ನೋಡಿ, ತಮಿಳುನಾಡಲ್ಲಿ ಪ್ರಾದೇಶಿಕ ಪಕ್ಷ ಯಾವ ರೀತಿಯಾಗಿ ಪ್ರಾಬಲ್ಯ ಇದೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತು. ಅದರ ನಡುವೆ ಕಳೆದ 3-4 ವರ್ಷಗಳಿಂದ ಬಿಜೆಪಿ ಪಕ್ಷವನ್ನ, ರಾಷ್ಟ್ರೀಯ ಪಕ್ಷವನ್ನ ಪಕ್ಷ ಸಂಘಟನೆ ಮಾಡಿದ್ರು ಅಣ್ಣಾಮಲೈ ಅವರು. ಇಡೀ ತಮಿಳುನಾಡು ಒಮ್ಮೆ ಅಣ್ಣಾಮಲೈ ಅವರ ಹತ್ರ ತಿರುಗಿ ನೋಡುವಂತಾಗಿತ್ತು. ಈಗೂ ಪಕ್ಷ ಸಂಘಟನೆ ಮಾಡಬಹುದಾ ಅಂತೇಳಿ. ಆದರೂ ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ಕಣ ಕೇಳಿದ್ರು. 14,000 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದಾರೆ. ಏನಾಗ್ಬೋದು, ವಾಟ್ ನೆಕ್ಸ್ಟ್ ಅನ್ನುವ ಚರ್ಚೆಗಳು ಶುರುವಾದಾಗ ಈಗ ಪ್ರಧಾನಿ ಕಚೇರಿಯಿಂದ ಕರೆ ಹೋಗಿದೆ. ಬನ್ನಿ, ಸಭೆಯಲ್ಲಿ ಭಾಗಿಯಾಗಿ, ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಬೇಕು ಅಂಥೇಳಿ ಅವರಿಗೆ ಆಹ್ವಾನವನ್ನು ತಲುಪಿಸಲಾಗಿದೆ. ಹಾಗಾದರೆ ಮೋದಿಯವರ ಕ್ಯಾಬಿನೆಟ್ನಲ್ಲಿ ಅಣ್ಣಾಮಲೈ ಕೂಡ ಒಬ್ಬರಾಗಿರ್ತಾರಾ? ಕುತೂಹಲ ಇದೆ. ಒಂದು ಕಡೆ ಸಂಭಾವ್ಯ ಪಟ್ಟಿಯನ್ನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ಆಹ್ವಾನ ಹೋಗಿದೆ, ಇವರೆಲ್ಲರೂ ಕೂಡ ಸಂಭಾವ್ಯ ಪಟ್ಟಿಯಲ್ಲಿ ಇರ್ತಾರಾ, ಅಂದರೆ ಪೋರ್ಟ್ಫೋಲಿಯೋದಲ್ಲಿ ಇರ್ತಾರ ಅನ್ನುವ ಕುತೂಹಲ ಅಂತೂ ಇದ್ದೇ ಇದೆ. ರಾಜ್ಯದಿಂದ, ಕರ್ನಾಟಕ ರಾಜ್ಯದಿಂದ ಕುಮಾರಸ್ವಾಮಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ ಕರೆ ಹೋಗಿದೆ. ಪಿಯೂಷ್ ಗೋಯಲ್, ನಮ್ಮ ಗಟ್ ಫೀಲಿಂಗ್ ಏನಂತಂದ್ರೆ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಸಿಗುತ್ತೆ ಅಂತ ಕನ್ಫರ್ಮ್ ಅಂತ ಹೇಳಕ್ಕಾಗಲ್ಲ. ಆ ಖಾತೆ ಅವ್ರಿಗೆ ಸೂಟಬಲ್, ಯಾಕಂದ್ರೆ ಹೇಳಿ ಮಾಡಿಸಿದ ಒಂದು ಖಾತೆ ಅವರಿಗೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗುವಕ್ಕಿಂತ ಮುಂಚೆ ಮತ್ತು ಆದ ನಂತರ ಯಾವಾಗಲೂ ಇಸ್ರೇಲ್ ಮಾದರಿ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇದ್ರು. ಜೊತೆಗೆ ದೇವೇಗೌಡರು ಪ್ರಧಾನಿ ಆದಂತಹ ಸಂದರ್ಭದಲ್ಲಿ ಪಂಜಾಬ್ನಲ್ಲಿ ದೇವೇಗೌಡರ ಹೆಸರಲ್ಲೇ ಒಂದು ಭತ್ತದ ತಳಿ ಇದೆ, ನಮಗೆಲ್ಲ ಗೊತ್ತಿರಬಹುದು. ಇಸ್ರೇಲ್ ಮಾದರಿ ಅಂದಾಗ ನಂಗೆ ನೆನಪಾಗಿದ್ದು, ಇಸ್ರೇಲ್ ನಾನು ಇದ್ನಲ್ಲ 31 ದಿನ ನೀವಿದ್ರೆ, ಹೌದು, ಅಲ್ಲಿನ ಕೃಷಿ ಇದೆಯಲ್ಲ, ಅವರು ಬಳಕೆ ಮಾಡಿಕೊಂಡಿರುವಂತ ಟೆಕ್ನಾಲಜಿ ತುಂಬಾ ಅದ್ಭುತವಾಗಿ ಅವರು ಕೃಷಿಯನ್ನ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಈಗ ದೆಹಲಿಯಿಂದಲೇ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಅಣ್ಣಾಮಲೈ ಅವರಿಗೆ ಈಗ ಕರೆ ಹೋಗಿದೆ. ಕ್ಯಾಬಿನೆಟ್ನಲ್ಲಿ ಇರ್ತಾರಾ? ಈ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದಾ ರಂಜಿತ್? ನಾಗೇಂದ್ರ ಬಾಬು, ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಬ್ರೇಕ್ ಮಾಡ್ತಿರುವಂತ ಸುದ್ದಿ, ಅಣ್ಣಾಮಲೈ ಈ ಬಾರಿ ಮಂತ್ರಿಗಳಾಗ್ತಾರೆ ಅನ್ನೋದು. ಕೊಯಂಬತ್ತೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂಥ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಪಕ್ಷ ಸಂಘಟನೆಯ ಜೊತೆಗೆ ಬಿಜೆಪಿಗೆ ಒಂದು ಬಲವಾಗಿದ್ರು. ಅಣ್ಣಾಮಲೈ ಈ ಬಾರಿ ಸೋತ್ರು ಕೂಡ ಅಣ್ಣಾಮಲೈ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಟ್ರೆ ಬಿಜೆಪಿ ಲೆಕ್ಕಾಚಾರ ಹೆಂಗಿರುತ್ತೆ ನೋಡಿ ನಾಗೇಂದ್ರ ಬಾಬು. ಮಂತ್ರಿ ಸ್ಥಾನವನ್ನು ಅಣ್ಣಾಮಲೈಗೆ ಏನಾದರೂ ಕೊಟ್ಟರೆ ಆ ಭಾಗದಲ್ಲಿ ಅಥವಾ ತಮಿಳುನಾಡು ಭಾಗದಲ್ಲಿ, ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕೂಡ ತಮಿಳುನಾಡಿನ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅಂಥೇಳಿ ಹವಣಿಸ್ತಾ ಇರುವಂಥ ಬಿಜೆಪಿ ತನ್ನ ಗಟ್ಟಿ ನೆಲೆಯನ್ನು ಮಾಡ್ಕೊಳ್ಳೋದಕ್ಕೆ ಅಣ್ಣಾಮಲೈ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಅದು ಸಾಧ್ಯ ಆಗುತ್ತೆ ಅನ್ನೋ ಲೆಕ್ಕಾಚಾರದಿಂದ
ಅಣ್ಣಾಮಲೈ ಅವರಿಗೆ PM ಆಫೀಸ್ನಿಂದ ಕಾಲ್ ಹೋಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಅಣ್ಣಾಮಲೈ ಅವರು ಸದ್ಯ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿದ್ದಾರೆ, ತಮಿಳುನಾಡು ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿದ್ದಾರೆ. ಅವರು ಮಾಡಿದಂಥ ಆ ಒಂದು ಪಕ್ಷ ಸಂಘಟನೆಯ ಜೊತೆಗೆ ಅವರ ಚಾತುರ್ಯತೆಯಿಂದ ಬಿಜೆಪಿಗೆ ಒಂದು ಬಲ ತಮಿಳುನಾಡಿನಲ್ಲಿ ಬಂದಿದೆ. ಈಗ ಅಣ್ಣಾಮಲೈ ಅವರಿಗೆ ಕ್ಯಾಬಿನೆಟ್ ಅಥವಾ MOS ಏನಾದರೂ ಮಾಡಿದ್ರು ಅನ್ನೋದಾದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ಪರವಾಗಿ ಒಂದು ರೀತಿಯಲ್ಲಿ ಅಲೆ ಸೃಷ್ಟಿಯಾಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ರೀತಿಯಲ್ಲಿ ದ್ರಾವಿಡ ರಾಜಕಾರಣವನ್ನು ಈಗ ತನ್ನತ್ತ ಸೆಳೆಯೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಅದರಂತೆ ನಾವು ಕರ್ನಾಟಕದ ಬಗ್ಗೆ ನೋಡ್ತಾ ಹೋದ್ರೆ ನಾವು ಆಗಲೇ ಮಾತಾಡ್ತಾ ಇದ್ವಿ, ಪ್ರಹ್ಲಾದ್ ಜೋಶಿ ಅವರು ಹಾಗೆ ಬೊಮ್ಮಾಯಿ, ಕುಮಾರಸ್ವಾಮಿ ಇವರು ಮೂರು ಜನರಿಗೆ ಕನ್ಫರ್ಮ್ ಆಗಿದೆ. ಅದರಲ್ಲಿ ಕ್ಯಾಬಿನೆಟ್ ದರ್ಜೆ 1 ಸ್ಥಾನ ಸಿಗ್ಬೋದು, 2 MOS ಸಿಗ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಇನ್ನುಳಿದಂತೆ ಈ ಹಿಂದೆ ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, ರಾಜನಾಥ್ ಸಿಂಗ್, ಅಮಿತ್ ಶಾ ಸೇರಿದಂತೆ ಪಿಯೂಷ್ ಗೋಯಲ್, ನಿತಿನ್ ಗಡ್ಕರಿ ಇವರೆಲ್ಲರೂ ಕೂಡ ತಮ್ಮ ಸಚಿವ ಸ್ಥಾನ ಏನಿದೆ ಅದು ಕಂಟಿನ್ಯೂ ಆಗುತ್ತೆ ಅಥವಾ ತಮ್ಗೇನು ಸ್ಥಾನ ಸಿಕ್ಕಿತ್ತು, ಸಚಿವ ಸ್ಥಾನ ಏನಿತ್ತು ಅದೇ ಅವರಿಗೆ ಒಲಿದು ಬರುವಂಥ ಸಾಧ್ಯತೆ ಇದೆ. ಆ ಮೂಲಕ TTPಗೆ ಮತ್ತು JDUಗೆ ಈ ಬಾರಿ ಒಂದು ಹಂತದವರೆಗೂ ಕೂಡ ಕ್ಯಾಬಿನೆಟ್ ಮತ್ತು MOS ನೀಡಿ ಆ ಮೂಲಕ ಅವರನ್ನು ಕೂಡ ಬ್ಯಾಲೆನ್ಸ್ ಮಾಡುವಂಥ ಸ್ಟ್ರಾಟರ್ಜಿಯನ್ನು ಮಾಡಿದ್ದಾರೆ. ಎಲ್ಲವೂ ಕೂಡ ಬಹುತೇಕ ಖಚಿತ ಆಗಿದೆ. ಆ ಮೂಲಕ ಒಂದು ಲೆಕ್ಕಾಚಾರದಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾಂಡ್ ಮಾಡ್ತಾರೆ, 2 ಹಂತದಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಈವರೆಗೂ ಮಾಹಿತಿ ಇದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.